ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೈ ಕುಸ್ತಿ, ಭಾರ ಎತ್ತುವುದು ಇವು ಪ್ರಮುಖ ಗ್ರಾಮೀಣ ಭಾಗದ ಸ್ಪರ್ಧೆಗಳಾಗಿದೆ. ಈ ಸ್ಪರ್ಧೆಯಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರುವ ಕರಣಗಿ ಗ್ರಾಮದಲ್ಲಿ ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೈಕುಸ್ತಿ ಮತ್ತು ಭಾರ ಎತ್ತುವ ಸ್ಪರ್ಧೆಗೆ ಚಾಲನೆ ಕೊಟ್ಟು ಮಾತನಾಡಿದರು. ಇತ್ತೀಚಿನ ದಿನದಲ್ಲಿ ಯುವಕರು ದುಶ್ಚಟಗಳಿಂದ ತಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ತಾ ಇದ್ದು, ಇಂತಹ ಜಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನ ಸದೃಢಗೊಳಿಸಿಕೊಳ್ಳಬೇಕಾಗಿದೆ ಎಂದಿದ್ದಾರೆ. ಸತತ 3 ದಿನದಲ್ಲಿ ವಿವಿಧ ಕಾರ್ಯಕ್ರಮ, ಪಲ್ಲಕ್ಕಿ ಗಂಗಸ್ನಾನ, ಪಲ್ಲಕ್ಕಿ ಅದ್ದೂರಿ ಮೆರವಣಿಗೆ ನಂತರ ಕೈಕುಸ್ತಿ ಮತ್ತು ಭಾರ ಎತ್ತುವ ಸ್ಪರ್ಧೆ ಸೇರಿ ಅನೇಕ ಕಾರ್ಯಕ್ರಮಗಳು ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗ್ತಾ ಇದ್ದು, ಯುವಕರು ದುಶ್ಚಟಗಳಿಗೆ ಆರೋಗ್ಯ ಹಾಳು ಮಾಡಿಕೊಳ್ತಾ ಇದ್ದಾರೆ. ಪ್ರತಿ ಜಾತ್ರೆ ಸಂದರ್ಭದಲ್ಲಿ ಇಂತಹ ಗ್ರಾಮೀಣ ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ರೆ ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಂಡಂತಾಗುತ್ತೆ ಮತ್ತು ದುಶ್ಚಟಗಳಿಂದ ಯುವಕರಿಗೆ ದೂರವಿರಲು ದೇವರ ಭಕ್ತಿಯಿಂದ ಸಹಾಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಕರೆ ಕೊಟ್ಟಿದ್ದಾರೆ. ಇವತ್ತ ಕರಣಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಗ್ಯವಂತಿ ದೇವಿ ಅಮ್ಮನವರ ಜಾತ್ರೆ 3 ದಿವಸ ನಿರಂತರ ಮಾಡೋದ್ರ ಜೊತೆಗೆ ಏನಾದ್ರೆ ಕೊನೆಯ ದಿನ ಇವತ್ತ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಯುವಕರು ಏನದ ದುಶ್ಚಟಲಿಂದ ಅಜ್ಜಾಬಾರದಂತಕ್ಕಂಥ ದೃಷ್ಟಿಯಿಂದ ಏನದ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಮತ್ತು ಭಾಗ್ಯವಂತಿ ದೇವಸ್ಥಾನ ಆಗಿರೋದ್ರಿಂದ ಏನಾಗಬೇಕು, ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಈಗ ಬಹಳಷ್ಟು ಜನಗಳಿಗೆ ಏನದಂದ್ರೆ ಇದು ಒಂದು ಕುಸ್ತಿ ಆಡಿಸ್ಬೇಕು ಅಂತಕ್ಕಂಥದ್ದು ನಿಮ್ಮ ಎಲ್ಲ ಗ್ರಾಮದವರ ಅಭಿಪ್ರಾಯದಿಂದ ಇವತ್ತು ಮಾಡ್ಲಾಗೈತ್ರಿ. ನಂದು ಒಂದು ಕಳಕಳೆ ಮನವಿ, ಇದು ಸೋಲು ಗೆಲುವು ಸಮಾನ ಅಂತಕ್ಕಂಥದ್ದೊಂದು ಸ್ವೀಕಾರ ಮಾಡಿ ಇಲ್ಲಿ ಎಲ್ಲರೂ ಏನದ ಯಾವುದೇ ತರ ಗಲಾಟೆ ಮಾಡದಂತೆ ಮಾಡಿಕೊಂಡು ಗೆದ್ದು ಕೇಸಿ ಅಮ್ಮನ ಆಶೀರ್ವಾದ ಮತ್ತೆ ಆಂಜನೇಯ ದೇವಸ್ಥಾನ ಆಶೀರ್ವಾದ ತೆಗೆದುಕೊಂಡು ಈ ಗ್ರಾಮದ ಹೆಸರು ಮತ್ತೆ ಈ ಸುತ್ತಮುತ್ತಲ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲರ ಕಣ್ಣು ತೆರೆದು ನೋಡ್ತಿರ್ತೀರಿ ನೀವು ಅದು ಆಡೋದನ್ನು. ಅವ್ರಿಗೆ ಯಾರಿಗೇ ಒಂಥರ ನೋವಾಗದಂತಿದೆ, ಗ್ರಾಮದ ಹೆಸರು ಉಳಿಸ್ಬೇಕಂತಕ್ಕಂಥದ್ದು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷ ಭಾಗಣ್ಣ ಪೂಜಾರಿ, ಮಲ್ಲೇಶಿ ಭೀಮಣ್ಣಗೌಡ ಮಾಲಿಪಾಟೀಲ್, ಭೀಮಣ್ಣಗೌಡ ಮಾಲಿಪಾಟೀಲ್, ಮಲ್ಲರೆಡ್ಡಿ ಗೌಡ, ಭಾಗಣ್ಣ ಪೂಜಾರಿ, ಮಲ್ಲಣ್ಣ ಬಡಿಗೇರ್, ಶರಣಪ್ಪ ಗೌಡೂರ, ಶರಣಬಣ್ಣ ಬಂದಳ್ಳಿ, ದೇವರಾಜು ಡಿಸಿ, ಭಾಗಣ್ಣ ಬಂದಳ್ಳಿ, ದೇವೇಂದ್ರಪ್ಪ ಬಂದಳ್ಳಿ, ಸಿದ್ದು ಹಂಪಳ್ಳಿ, ಭಾಗಣ್ಣ ಗೌಡೂರ, ಅಂಬರೀಶ್ ಹಂಪಳ್ಳಿ, ಮಲ್ಲಣ್ಣ ಹಂಪಳ್ಳಿ, ಸಾಬಣ್ಣ ಬಂದಳ್ಳಿ, ಶಿವಲಿಂಗ ಕಟೇಕಾರ್, ನಿಂಗಣ್ಣ ಕಟೇಕಾರ್, ಶಿವರಾಜ್ ಗೋಗಿ, ನಾಗರಾಜ್ ಗೋಗಿ, ಭೀಮಣ್ಣ ಬಂದಳ್ಳಿ, ಸಿದ್ದಣ್ಣ ಆಲೂರ, ಮಲ್ಲಣ್ಣ ಸಿರುಪುರ ಸೇರಿ ಅನೇಕರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.